ಇಂದು ಮೀನರಾಶಿಯ ವಿಚಾರ ತಿಳಿಯೋಣ. ಓಂ ಐಂ ಹೀಂ ಶ್ರೀಂ ಶ್ರೀಮಾತ್ರೇ ನಮಃ. ರಾಶಿಚಕ್ರದ ಕಡೆಯ ರಾಶಿ 12ನೇದಾದ ಮೀನರಾಶಿ. ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ನೋಡೋಣ. ಮೀನ ಅಂದರೆ ಮೀನು ಅಂತ. ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 4 ಪಾದಗಳು, ರೇವತಿ 4 ಪಾದಗಳು ಸೇರಿ ಆ ನಕ್ಷತ್ರ ಮಾಲಿಕೆಗೆ ಆಕಾರ ಕೊಟ್ಟಾಗ ನಮಗೆ ಮೀನು ಥರ ಕಾಣಿಸುತ್ತೆ. ಹಾಗಾಗಿ ಈ ರಾಶಿಗೆ ಮೀನ ರಾಶಿ ಅಂತ ಕರೀತಾರೆ. ಮೀನಾ ಪದಕ್ಕೆ ಮೀನಾತೀತ ಮೀನಃ, ಮೀಯತೆ ಧೀವರೇಣ ಮೀನಃ, ಮೀಚಿಂಸಾಯಾಂ ಅಂದರೆ ನಾಶ ಮಾಡಿ ನೋಯಿಸ್ತಕ್ಕಂಥದ್ದು ಅನ್ನೋ ಅರ್ಥ ಬರುತ್ತೆ. ಮೀನರಾಶಿಯ ತತ್ವದಲ್ಲಿ ಕಡೆಯ ಭಾಗ ಅಲ್ವ, ಇಲ್ಲಿ ಎಷ್ಟು ಒದ್ದಾಡ್ಕೊಂಡು ಬಂದಿಯಾನೆ ಮನುಷ್ಯ ಸಾಧನೆ ಮಾಡಲಿಕ್ಕೆ, ಮೋಕ್ಷ ಪಡಿತಕ್ಕಂಥ ತತ್ವ ಇದೆಯಲ್ಲ, ಅದು ಈಗ ಮೀನರಾಶಿಗೆ ಬರ್ತಕ್ಕಂಥದ್ದು. ಜಗತ್ತು ಲಯವಾಗಿ ಪರಬ್ರಹ್ಮ ಒಂದೇ ಉಳಿದುಕೊಳ್ಳುತ್ತೆ. ಜಗತ್ತು ಲಯವಾಗುವ ಕಾಲ ಬಂದಾಗ ಓಂಕಾರನಾದವು ಉದಯಿಸಿ ಲಯ ಕಾರ್ಯಕ್ಕೆ ಪ್ರಾರಂಭಿಸುತ್ತೆ. ಜಗತ್ತು ಸೃಷ್ಟಿಯು ಓಂಕಾರನಾದದಿಂದಲೇ ಆಗಿತ್ತು, ಲಯವೂ ಓಂಕಾರನಾದದಿಂದಲೇ ಪ್ರಾರಂಭವಾಗುತ್ತೆ. ಚಂದ್ರನು ಸೂರ್ಯನನ್ನು ಉಪಹರಿಸಿಕೊಂಡು ಪರಾಶಕ್ತಿಯಲ್ಲಿ ಏಕೀಭವಿಸ್ತಾನೆ. ಅಪಸವ್ಯವಾಗಿ ತಿರುಗ್ತಿರ್ತಕ್ಕಂತಹ ರಾಹುಕೇತುಗಳು ಉಪಸಂಹರಿಸಲ್ಪಡ್ತಾರೆ. ಸಪ್ತಗ್ರಹಗಳು ನಕ್ಷತ್ರಗಳು ತಮ್ಮ ಮೂಲ ಕಾರಣವಾಗಿರ್ತಕ್ಕಂತಹ ಪರಾಶಕ್ತಿಯಲ್ಲಿ ಸೇರಿ ಹೋಗ್ತಾರೆ. ಭೂಮಿ ಕರಗಿ ನೀರಾಗುತ್ತೆ, ನೀರನ್ನು ಅಗ್ನಿ ಕುಡಿಯುತ್ತೆ, ವಾಯುವು ಅಗ್ನಿಯನ್ನು ನುಂಗುತ್ತೆ, ಆಕಾಶ ವಾಯುವನ್ನು ಪಾನ ಮಾಡ್ತಕ್ಕಂಥದ್ದು. ಪಂಚಭೂತಗಳ ಶಕ್ತಿಗಳು ಪರಾಶಕ್ತಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ. ಪರಾಶಕ್ತಿಯು ಜಗತ್ತಿನ ಸಕಲ ಶಕ್ತಿಗಳನ್ನು ತನ್ನಲ್ಲಿ ಅಡಗಿಸಿಕೊಂಡು ತಾನು ಅಭೇದದಿಂದ ಪರಬ್ರಹ್ಮ ಸ್ವರೂಪಳಾಗ್ಬಿಡ್ತಾಳೆ. ಪರಬ್ರಹ್ಮ ಒಂದೇ ಉಳಿದುಕೊಳ್ಳುತ್ತೆ. ಇದು ಮೀನರಾಶಿಯ ತತ್ವ. ಈ ರಾಶಿಗೆ ಗುರು ಅಧಿಪತಿಯಾಗಿರ್ತಾನೆ. ಅವನು ಜನನ ಮರಣ ಪ್ರವಾಹ ರೂಪವಾಗಿರ್ತಕ್ಕಂತಹ ಭವ ಬಂಧನದಿಂದ ತಪ್ಪಿಸಿ ಈಶ್ವರ ಸ್ಥಿತಿ ಮತ್ತು ಪರಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದತಕ್ಕಂತಹ ಜ್ಞಾನವನ್ನು ಮನುಷ್ಯರಿಗೆ ಕೊಡ್ತಕ್ಕಂಥವ್ರು. ಯಾಕೆಂದರೆ ಅವರು ಜ್ಞಾನಕಾರಕ. ಮೀನರಾಶಿಯ ತತ್ವದಲ್ಲಿ ವಿದೇಹ ಮುಕ್ತಿಯ ವಿಚಾರಗಳು ಬರ್ತಕ್ಕಂಥದ್ದು. ಹಾಗಾಗಿ ಜ್ಞಾನೋನ್ಮೋಕ್ಷ ಅನ್ನೋದನ್ನು ಗುರುವೇ ನಮಗೆ ಹೇಳ್ಕೊಡ್ಬೇಕು. ಗುರು ಇಲ್ಲದೆ ಹೋದರೆ ಯಾವ ವಿಧಿಯೂ ಸಿದ್ಧಿಸೋದಿಲ್ಲ. ಅದಕ್ಕೆ ಮೀನರಾಶಿಗೆ ಗುರು ಅಧಿಪತಿಯಾಗ್ತಾನೆ. ಇನ್ನು ಈ ರಾಶಿಗೆ ಉಚ್ಚಸ್ಥಾನ, ಶುಕ್ರನಿಗೆ ಉಚ್ಚಸ್ಥಾನವನ್ನು ಕೊಟ್ಟಿದ್ದಾನೆ. ಏಕೆಂದರೆ ಅವನು ವೀರ್ಯಕಾರಕ. ವೀರ್ಯದಲ್ಲಿ ದೇಹದ ಸಕಲ ಅಂಶಗಳು ಅಡಗಿರುತ್ತೆ. ವೀರ್ಯದಲ್ಲಿ ಅಡಗಿರ್ತಕ್ಕಂಥ ಸಕಲ ಅಂಶಗಳನ್ನು ಬೇರ್ಪಡಿಸುವ ಹಾಗೆ ವಿದೇಹ ಮುಕ್ತಿಯಲ್ಲಿ ದೇಹದಲ್ಲಿರ್ತಕ್ಕಂಥ ಸಕಲ ಅಂಶಗಳನ್ನು ತಮ್ಮ ತಮ್ಮ ಮೂಲ ಕಾರಣಗಳಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವನು ಶುಕ್ರ. ಈ ವೃಷಭ ರಾಶಿಯಲ್ಲಿ ಶುಕ್ರ ಸಮಷ್ಟಿಯ ಎಲ್ಲ ದೇವತಾ ಅಂಶಗಳನ್ನು ಸ್ವಲ್ಪ ಸ್ವಲ್ಪ ಸೇರಿಸಿ ಇದು ಏನು ಮಾಡ್ತಾರೆ, ವ್ಯಷ್ಟಿ ದೇಹಗಳು ಶುಕ್ರನ ಮನೆಯಲ್ಲಿ ಸೃಷ್ಟಿಯಾಗಿರುತ್ತೆ. ಈ ವಿದೇಹ ಮುಕ್ತಿಯಲ್ಲಿ ಆಯಾಯ ಅಂಶಗಳನ್ನೆಲ್ಲ ಆಯಾಯ ದೇವತೆಗಳ ಶಕ್ತಿಗಳೊಡನೆ ಸೇರಿಸ್ಬಿಡ್ತಕ್ಕಂಥ ಕೆಲಸ ಮಾಡೋದು ಶುಕ್ರ. ಆದ್ದರಿಂದ ಮೀನ ಶುಕ್ರನಿಗೆ ಉಚ್ಚ ಸ್ಥಾನ ಆಗಿದೆ. ಇನ್ನು ಮೀನ ರಾಶಿ ಬಂದು ಜಲತತ್ವಕ್ಕೆ ಸಂಬಂಧಪಟ್ಟಕ್ಕಂತಹ ರಾಶಿ. ಇವರು ತುಂಬ ಪರಿಶ್ರಮಿಗಳು, ಆಧ್ಯಾತ್ಮ ಪ್ರವೃತ್ತಿಯುಳ್ಳವರು, ಯೋಚನಾಮಗ್ನರು, ಅಥವಾ ಭಾವನಾತ್ಮಕವಾಗಿ ಅವರು ಪ್ರೀತಿ ಪ್ರಣಯಗಳಲ್ಲಿ ವಿಹರಿಸ್ತಕ್ಕಂಥವರು ಕೂಡ ಆಗಿರ್ತಾರೆ. ಇನ್ನು ಮೀನರಾಶಿಯ ಯುಗಾದಿ ಭವಿಷ್ಯವನ್ನು ನೋಡಿದಾಗ ಅವರಿಗೆ ಆದಾಯ ಚೆನ್ನಾಗಿರುತ್ತೆ, ಖರ್ಚು ಕಡಿಮೆ ಇರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಗುರು ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಇರುತ್ತೆ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ
ಅಂತಹ ಒಂದು ಸಂಭವ ಇದೆ. ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು ಆವರಿಸುತ್ತೆ. ವೃಥಾ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಕುಟುಂಬದಲ್ಲಿ ಅಹಿತಕರ ವಾತಾವರಣ ಇರ್ತಕ್ಕಂಥದ್ದು. ಇನ್ನು ಗುರು ಕರ್ಕಾಟಕದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಸತ್ಕರ್ಮಾಸಕ್ತಿ, ಧನಾಗಮನ, ಸಜ್ಜನ ಸಹವಾಸದಿಂದ ಗೌರವ ಪ್ರಾಪ್ತಿ, ಬಂಧು ಮಿತ್ರರಿಂದ ಸಹಾಯ ಉಂಟಾಗುತ್ತೆ. ಶನಿಯು ಜನ್ಮದಲ್ಲಿರೋದ್ರಿಂದ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಉಂಟಾಗತಕ್ಕಂಥದ್ದು, ಸ್ತ್ರೀ ಸಂಬಂಧವಾದ ವ್ಯವಹಾರದಿಂದ ಮನಸ್ಸಿಗೆ ಚಿಂತೆ ಉಂಟಾಗ್ತಕ್ಕಂಥದ್ದು, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ವೃಥಾ ಅಲೆದಾಟ. ಹಾಗಾಗಿ ಈ ಸಮಯದಲ್ಲಿ ಶನಿಶಾಂತಿಯನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಓಂ ಶಂ ಶನೈಶ್ಚರಾಯ ನಮಃ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸ್ತಕ್ಕಂಥದ್ದು ಶುಭವಾಗುತ್ತೆ. ಇನ್ನು ಈ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದದವರು ದಕ್ಷಿಣಾಮೂರ್ತಿಯ ಅಷ್ಟಕ. ದಕ್ಷಿಣಾಮೂರ್ತಿ ಅಷ್ಟಕ ಯಾವ್ದು ಬರುತ್ತೆ ಅಂದರೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಅಂತ ಸ್ಟಾರ್ಟ್ ಆಗುತ್ತೆ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಅವರಿಗೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ಇನ್ನು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಪ್ರತಿನಿತ್ಯ ಶಿವಮಾನಸ ಪೂಜೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಮನಸ್ಸಲ್ಲೇ ಶಿವನ ಪೂಜೆ ನೋಡಿ, ಬಾಹ್ಯ ಪೂಜೆಗಿಂತ ಆಂತರಿಕ ಪೂಜೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕೆಂದರೆ ಮನಸ್ಸಿನಲ್ಲೇ ಕಲ್ಪಿಸಿಕೊಂಡು ಶಿವನನ್ನು ಪೂಜೆ ಮಾಡ್ತಕ್ಕಂಥದ್ದು. ಅವನಿಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೇನೆ, ಅವನಿಗೆ ಒಳ್ಳೆಯ ಹೂಗಳನ್ನು ಬಿಲ್ಪತ್ರೆಗಳನ್ನು ನಾನು ಏರಿಸ್ತಾ ಇದ್ದೇನೆ, ಒಳ್ಳೆಯ ನೈವೇದ್ಯವನ್ನು ಮಾಡಿ ಎಲ್ಲ ಪ್ರತಿಯೊಂದು ಅದಕ್ಕೆ ಮಂತ್ರನೂ ಇದೆ. ರತ್ನೈಕಲ್ಪಿತ ಮಾಸನಂ ಅನ್ನೋ ಒಂದು ಇದು ಸ್ಟಾರ್ಟಿಂಗ್ ಬರ್ತಕ್ಕಂಥ ಮಂತ್ರ. ಹಿಮಜಲೈಹಿ ಅಂತ ಪ್ರಾರಂಭ ಆಗುತ್ತೆ. ಆ ಶಿವಮಾನಸ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡೋದರಿಂದ ಉತ್ತರಾಭಾದ್ರ ನಕ್ಷತ್ರದವರಿಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಕಡೆಯದಾದ ರೇವತಿ ನಕ್ಷತ್ರ, ರೇವತಿ ನಕ್ಷತ್ರದವರು ಕೃಷ್ಣ ಮಂತ್ರವನ್ನು ಜಪಿಸಬೇಕು. ಕೃಷ್ಣ ಮಂತ್ರ ಅದ್ಭುತವಾದ ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸೋದ್ರಿಂದ ರೇವತಿ ನಕ್ಷತ್ರದವರಿಗೆ ಒಳ್ಳೆ ಭದ್ರವಾದ ಒಂದು ಕವಚ ಇದ್ದ ಹಾಗೆ ಆಗ್ಬಿಡುತ್ತೆ ಈ ಮಂತ್ರ. ಎಲ್ರಿಗೂ ಈ ವಿಶ್ವಾವಸು ನಾಮ ಸಂವತ್ಸರ ಏನು ಕೊಟ್ಟಿದೆಯೋ ಅದನ್ನೆಲ್ಲ ಸಹಿಸ್ಕೊಂಡು ಬಂದಿದ್ದೀರಾ. ಮುಂದೆ ಇವತ್ತಿಂದ ಬರ್ತಕ್ಕಂತಹ ಪರಾಭವ ನಾಮ ಸಂವತ್ಸರ ಒಳ್ಳೆಯದನ್ನೇ ಕೊಡಲಿ, ಶುಭವನ್ನೇ ಕೊಡಲಿ. ಏನೇ ಕೊಟ್ಟರೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂತಹ ನಮಗೆ ಮನಸ್ಥಿತಿಯನ್ನು ಕೊಡಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶುಭಮಸ್ತು.